ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಸುಗ್ಗಿ ರೆಸಾರ್ಟ್ಗೆ ಹೋಗ್ತೀವಿ. ಸೊ ರಜದಲ್ಲಿ ಅದಕ್ಕೋಸ್ಕರ ಪವ್ವು ಸೊ ಉಲ್ಲಾಸ್ದು ರೈಡ್ ಆದಮೇಲೆ ಕೃಷ್ಣಗೂ ಸಹ ಒಂದು ರೈಡ್ನ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಈ ಥರ ರೆಸಾರ್ಟು. ಅದ್ರ ಮಕ್ಕಳಿಗೆಲ್ಲ ತುಂಬಾ ಕ್ಯೂರಿಯಸ್ ಆಗಿರುತ್ತೆ, ಯಾವ ರೀತಿ ಆಟ ಆಡ್ತೀವಿ, ಹೇಗಿರುತ್ತೆ. ಹಾಗೆ ಅಡ್ವೆಂಚರ್ಸ್ನ ನಾವು ಲೈಫಲ್ಲಿ ಒಂದು ಸತಿನಾದರೂ ಟ್ರೈ ಮಾಡಬೇಕು. ಸೊ ಅದಕ್ಕೆ ಈ ಥರ ಸ್ಮಾಲ್ ಅಡ್ವೆಂಚರ್ಸ್ನ ನಾವು ಟ್ರೈ ಮಾಡಿಸ್ತಾ ಇದ್ವಿ. ಅದಾದಮೇಲೆ ಬಂತು ನೋಡಿ ಬುಲ್ ರೈಡು. ಇದಂತೂ ಸಿಕ್ಕಾಪಟ್ಟೆ ನಗು, ಸಿಕ್ಕಾಪಟ್ಟೆ ಭಯ ಅಂತಲೇ ಹೇಳ್ಬೋದು. ಬಟ್ ನಾವು ಉಲ್ಲಾಸ್ಗೆ ಭಯ ಪಡಿಸ್ಲೇ ಇಲ್ಲ. ಉಲ್ಲಾಸ್ ನೀನು ಸ್ಟ್ರಾಂಗು ಅಂದ್ಕೊಂಡು ನಾನಾಗಲಿ ನಮ್ಮ ನಾದಿರಾಗಲಿ ಎಲ್ಲ ಹೇಳ್ಕೊಂಡು ನಿಂತಿದ್ವಿ. ಅವನು ಸಕ್ಕದಾಗಿ ನಮ್ಮ ಎನ್ಕರೇಜ್ಗೆ ಅವನು ಹೋಗಿ ಕೂತ್ಕೊಂಡೇ ಬಿಟ್ಟ. ಪಾಪ ಇದ್ದ ಅವನು ಅರೌಂಡ್ ಒಂದು 2 ಮಿನಿಟ್ಸ್ ಆದರೂ ಪಾಪ ಆ ಬುಲ್ಲಲ್ಲಿ ಇದ್ದ ಅಂತಲೇ ಹೇಳ್ಬೋದು. ನನಗೂ ತುಂಬ ಇಷ್ಟ ಇದು ಬುಲ್ ಆಡೋಕ್ಕೆ. ಆಡಿದ್ದೀನಿ ನಾನು, ನೆಕ್ಸ್ಟ್ ತೋರಿಸ್ತೀನಿ ರೀ, ಹಾಗೆ ವಿಡಿಯೋ ನೋಡ್ತಾ ಇರಿ. ಸೊ ನಾನು ಹೇಳಿದ್ನಲ್ಲ, ಲೈಫಲ್ಲಿ ಎಲ್ಲ ಥರ ಒಂದು ಆ್ಯಕ್ಟಿವಿಟೀಸ್ ಇರಬೇಕು, ಬರೀ ಮನೆ ಅಥವಾ ಓದು ಅನ್ನೋದಲ್ಲ. ಮಕ್ಕಳಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಥರ ನಾವು ಕೊಡ್ತಾ ಇರ್ತೀವಿ. ಈ ಸಮ್ಮರ್ ಹಾಲಿಡೇಸ್ ಆಗಲಿ, ದಸರಾ ವೆಕೇಷನ್ಸ್ನಲ್ಲಿ ನಾವು ನಮ್ಮ ಫ್ಯಾಮಿಲಿ ಔಟಿಂಗ್ ಹೋಗ್ತಾನೆ ಇರ್ತೀವಿ. ಸೊ ನೋಡಿ ನಾನು ಅಲ್ಲಿ ನಿಂತ್ಕೊಂಡು ಎನ್ಕರೇಜ್ ಮಾಡ್ತಾಯಿದ್ದೀನಿ. ನಾನಾಗಲಿ ಬಾಲಾಜಿ ಆಗಲಿ ಉಲ್ಲಾಸ್ 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 ಅಂತ ನೋಡಿ ಕ್ಲಾಪ್ಸ್ ಎಲ್ಲ ಮಾಡಿಕೊಂಡು ಏನೋ ಒಂದು ಮಕ್ಕಳಿಗೆ ಖುಷಿ ಕೊಡಿಸ್ಬೇಕಲ್ವ. ಸೊ ಅವ್ರು ಖುಷಿ ಪಟ್ಟರೆ ನಮಗೂ ಒಂಥರ ಸಂತೋಷ. ಸೊ ಆಲ್ಮೋಸ್ಟ್ ನಾವೆಲ್ಲೂ ಹೋಗಲ್ಲ, ಆದಷ್ಟು ಮನೇಲೇ ಇರ್ತೀವಿ. ಅಮ್ಮ ಮನೆ ಬಿಟ್ಟರೆ ನಮ್ಮ ಮನೆ ಬಿಟ್ಟರೆ ನಾದಿದ್ದೀರ ಮನೆ, ಇಲ್ಲ ಅಕ್ಕನ ಮನೆ, ಇಷ್ಟೇ ಹೋಗೋದು ಬರೋದು ಇರೋದು. ಫಂಕ್ಷನ್ಸ್ ಇದ್ದರೆ ಸ್ವಲ್ಪ ರಿಲೇಷನ್ಸ್ ಮನೆಗೆ ಹೋಗ್ತೀವಿ. ಅದು ಬಿಟ್ಟು ಟ್ರಿಪ್ಪು ಅಂತ ಹೋದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಮಾತ್ರನೇ ಹೋಗೋದು. ಸೊ ನೋಡಿ ಹೆಂಗೆ ಅಂದರೆ ಆ ಬುಲ್ ಆಡಿಸೋದು, ಅದು ನೋಡೋಕೆ ಈಸಿ ಅನಿಸುತ್ತೆ, ಅದ್ರ ಮೇಲೆ ಕುತ್ಕೊಂಡ್ಮೇಲೆ ಇದೆಯಲ್ಲ ಅದರ ಒಂದು ಚಮತ್ಕಾರ ತೋರಿಸುತ್ತೆ ನೋಡಿ. ಆವಾಗ ಗೊತ್ತಾಗುತ್ತೆ ಯಾಕಪ್ಪ ಕೂತ್ಕೊಂಡೆ ನಾನು ಈ ಬುಲ್ಲಲ್ಲಿ ಅಂತ. ಸೊ ಇದಾದಮೇಲೆ ಕೃಷ್ಣನೂ ಸಹ ಕೂತ್ಕೋತಾನೆ ಇದರಲ್ಲಿ. ಕೃಷ್ಣ ಆದಮೇಲೆ ನಾನು. ಸೊ ಕೆಲವೊಂದು ಕ್ಯಾಪ್ಚರ್ ಮಾಡಿರುವಂತಹ ವೀಡಿಯೋ ಇತ್ತು, ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಬಂತು ನೋಡಿ ಇದು ಟೈರು. ಈ ಟೈರ್ ನೋಡೋಕ್ಕಷ್ಟೇ ಸುಲಭ, ಹತ್ತುತ್ತಾ ಇದ್ದೀವಿ ಆ ಬಿಸಿಲಿಗೆ, ಇದಕ್ಕೆ ನಮ್ಮ ನಾದಿನಿ ನೋಡಿ ಆಗಲೇ ಮೇಲೆ ಹೋಗಿ ನಿಂತ್ಕೊಬಿಟ್ಟಿದ್ದಾರೆ. ನಾನು ನಿಧಾನಕ್ಕೆ ಹತ್ತುತ್ತಾ ಇದ್ದೀರಿ. ಈ ಉಲ್ಲಾಸ್ ನನಗಿಂತ ಮುಂಚೆ ಶುರು ಮಾಡಿದ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾನೆ. ಸೊ ಎಲ್ಲ ನಮ್ಮ ಭಾವಂದ್ರೆಲ್ಲ ಎನ್ಕರೇಜ್ ಮಾಡ್ತಾಯಿದ್ರು, ಹತ್ತು ಅಂತ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹತ್ತಿದ್ವಿ ನೋಡಿ. ನಮ್ಮ ಚಿಕ್ಕ ನಾದಿನಿ ಆಗಲೇ ಮೇಲೆ ನಿಂತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹುಷಾರಾಗಿ ಬಾ ಕಾವ್ಯ ಅಂತ ಇದ್ರು. ಸೊ ನಾವು ಹಾಗೆ ನೋಡಿಕೊಂಡು ಹತ್ಕೊಂಡು, ಸೊ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತಲ್ವಾ, ಕಾಲು ಬೇರೆ ಸುಡ್ತಾ ಇತ್ತು. ಅದಂತೂ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಜೋಕಾಲಿ ಥರ ಅಲ್ಲಾಡ್ತಾಯಿತ್ತು. ಅದು ನೋಡಿದಷ್ಟು ಈಸಿ ಅಲ್ಲ, ಕೆಲವೊಂದು ಆ್ಯಕ್ಟಿವಿಟೀಸು ನಾನು ಹೇಳೋದ್ನಲ್ಲ ಅಷ್ಟು ಈಸಿ ಅಂತಲೇ ಅಂದ್ಕೊಳಕ್ಕಾಗಲ್ಲ. ಅಷ್ಟು ಕಷ್ಟಪಟ್ಟು ಹತ್ತಿ ನಮ್ಮ ಕೃಷ್ಣ ಅತ್ತೆ ನನಗೆ ಆಗ್ತಾಯಿಲ್ಲ ನಾನು ಹೋಗ್ತೀನಿ ಅಂತಂದ. ಸೊ ಹಾಗೆ ಅಲ್ಲೇ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಅದೇ ನಡೀತು. ನಮ್ಮ ನಾದಿ ಇವಳು ಇವಾಗಲೇ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಆ ಕಡೆಯಿಂದ ಇಳಿದ್ಬಿಟ್ರು. ಆ ಕಡೆ ಫುಲ್ ನೆಟ್ ಆ್ಯಕ್ಚುಲಿ. ಆ ವಿಡಿಯೋ ನಾವು ಕ್ಯಾಪ್ಚರ್ ಮಾಡಿಲ್ಲ, ಮಾಡಿದರೆ ಶೇರ್ ಮಾಡ್ತಾಯಿದ್ವಿ. ಈ ಕಡೆ ಟೈರು, ಆ ಕಡೆ ನೆಟ್ಟು. ಸೊ ನೋಡಿ ಹೇಗೆ ಹತ್ತುತ್ತಾ ಇದ್ವಿ. ಉಲ್ಲಾಸು ಸಹ ಶೂ ಹಾಕ್ಕೊಂಡು ಏನು ಹೀರೋ ಥರ ಅವನು. ನಮ್ಮ ಮನೆ ಮಕ್ಕಳಿದಾರಲ್ಲ ಫುಲ್ ಜೋಶ್ ಒಂಥರ ಅವ್ರಿಗೆ. ಸೊ ಎಷ್ಟು ಒಂಥರ ಎಂಜಾಯ್ಮೆಂಟ್ ಇರಬೇಕು. ನಾವೇ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಮಕ್ಕಳು ಏನೂ ಮಾಡಲ್ಲ. ಸೊ ಆದಷ್ಟು ನಾವು ಮಕ್ಕಳ ಜೊತೆ ಬೆರಿಬೇಕು. ಅವ್ರಿಗೇನೇನು ಇಷ್ಟ ಇರುತ್ತೋ ಅನ್ನೋದನ್ನು ತಿಳ್ಕೊಂಡು ಶೇರ್ ಮಾಡ್ಕೊಂಡು ನಾವು ಸಹ ಆಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಅಲ್ಲಿ ಬೇಕು ಅಂತ ನೋಡಿ ನಮ್ಮ ಬಾಲಾಜಿ ಬಂದು ಅಲ್ಲಾಡಿಸಿದ್ದೀಗ ಟೈರ್ನ. ಅತ್ತೆ ಅಂತ ನೋಡಿ ಅಲ್ಲಾಡಿಸ್ತಾ ಇದ್ದಾನೆ ಅವನು. ಎಷ್ಟು ಕಾಟ ಕೊಟ್ಟರು ಅಂತಂದರೆ ನಾನು ಬೇಡ ಸುಮ್ಮನಿರೋ ಬಾಲಾಜಿ ಅಂತಿದ್ದೀನಿ. ಸೊ ಈ ಕಡೆ ನೋಡಿ ಇದು ನೆಟ್. ಆ್ಯಕ್ಚುಲಿ ನೋಡಿ ಇವ್ರು ನೆಟ್ ಇಳಿತಿದ್ದಾರೆ ನೋಡಿ. ಅವ್ರು ಈಸಿ, ನಮ್ಮ ಪವನ್ ಆಗಲಿ ರಾಘು ಆಗಲಿ ನಮ್ಮ ಮನೆಯವರು ಆರಾಮಾಗಿ ಇಳಿದ್ಬಿಟ್ರು. ಅವ್ರಿಗೆ ಅವರೆಲ್ಲ ಪಾಪ ಏನೋ ಒಂಥರ ಜೋಶು, ಆಮೇಲೆ ಒಂಥರ ಸ್ಟ್ರಾಂಗ್ಸು. ನಾವು ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಬಟ್ ಆರಾಮಾಗಿ ಇಳಿದ್ಬಿಟ್ರು ಅವರು ನೋಡಿ. ಇಳಿದ್ಬಿಟ್ಟು ನಿಂತ್ಕೊಂಡಿದ್ದಾರೆ, ಅವರು ಹಾಯ್ ಮಾಡಿಸಿದ್ದಾರೆ. ಸೊ ಹೀಗೆ ನೋಡಿ ಎಲ್ಲ ಥರ ಚೆನ್ನಾಗಿತ್ತು. ಸೊ ನೀವು ಸುಗ್ಗಿ ರೆಸಾರ್ಟ್ಗೆ ಹೋಗಿ ಒಂದು ಸೂಪರ್ ಪ್ಯಾಕೇಜ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಪವನ್ ಫುಲ್ಲು ಜೋಶು ಅಂತಲೇ ಹೇಳ್ಬೋದು. ಈಗ ಕೃಷ್ಣನ ಟರ್ಮು, ಈ ಕೃಷ್ಣ ಬುಲ್ಲಾಡೋಕ್ಕೆ ಬಂದ. ಸೊ ಕೃಷ್ಣ ಸಖತ್ತಪ್ಪ. ಎಲ್ಲ ನಾನು ಹೇಗಲೇ ಹೇಳಿದ್ನಲ್ಲ, ಮಕ್ಕಳು ಅಂದರೆ ನಾವು ನಮ್ಮ ಜೊತೆ ಎಂಜಾಯ್ ಮಾಡೋಷ್ಟು ಯಾರ ಜೊತೆನೂ ಫ್ರೀಯಾಗಿ ಹೇಳ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಅದೇ ರೀತಿ ನೋಡಿ ಇಲ್ಲಿ ಕೃಷ್ಣ ಎಂಜಾಯ್ ಮಾಡ್ತಿದ್ದಾನೆ.
ಸೊ ಎಲ್ಲ ಆಯಿತು. ಸೊ ಕೆಲವೊಂದು ವೀಡಿಯೋಗಳು ಕ್ಲಿಪ್ಪಿಂಗ್ ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲಾದರೂ ಹೋದರೆ ಪೂರ್ತಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನೆಕ್ಸ್ಟ್ ಟೈಮು. ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ, ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಾದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಅಲ್ಲದೆ ಅದ್ರ ಜೊತೆಗೆ ಆ ಬೆಲ್ ಐಟನ್ನ ಒತ್ತಿ, ಓಕೆನಾ. ನಿಮಗೆ ನನ್ನ ಒಂದು ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆಯಿತವರು ಪೂರ್ತಿ ವಿಡಿಯೋನ ನೋಡಿ, ಓಕೆನಾ. ಸೊ ಕೃಷ್ಣಂದಾಯಿತು. ಸೊ ಕೃಷ್ಣ ಬುಲ್ ಮಾಡಿ ಹಾಡಿ ನಾನು ಆಡ್ತೀನಿ, ಇದು ನಂದು ಬರುತ್ತೆ ವೀಡಿಯೋ ಇದು. ನಾನು ಬೇಗ ಬಿದ್ದೋಗ್ತೀನೇನೋ, ಪಾಪ ಮಕ್ಕಳು ಅಷ್ಟು ಇದ್ರು, ಸಕ್ಕತ್ತಾಗಿತ್ತು ನೋಡಿ. ಈಗ ನೋಡಿ ಅವ್ನು ಫುಲ್ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡಿಬಿಟ್ಟ ನಮ್ಮ ಕೃಷ್ಣ. ವಾವ್, ಇದು ರೈನ್ ಡ್ಯಾನ್ಸು. ನಾವಂತೂ ನಮ್ಮ ಫ್ಯಾಮಿಲಿ ಎಲ್ಲಿ ಸಾಂಗ್ ಹಾಕಿದ್ರು ಸಹ ಮನೆಗಳಲ್ಲಿ ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಅವೆಲ್ಲ ಮಾಡ್ತೀವಿ. ಎಲ್ಲಾದರೂ ಹೋದ್ರೆ ಈ ಥರ ಎಂಜಾಯನ್ನು ಸಹ ಹಂಗೆ ಸಕ್ಕತ್ತಾಗಿ ಮಾಡ್ತೀವಿ ನೋಡಿ. ನಮ್ಮ ಇಬ್ಬರು ಭಾವಂದರು, ನಮ್ಮ ನಾದಿನಿ, ಹಾಗೆ ರಾಘು, ನಮ್ಮ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ದೊಡ್ಡ ನಾದಿ ಪಾಪ ಚಿಕ್ಕವನಾಗಿರೋದ್ರಿಂದ ಚಿಕ್ಕವನಿಗೆ ಎತ್ಕೊಂಡಿದ್ದ. ಹೇಳಿದ್ನಲ್ಲ, ಈ ವಾಯ್ಸ್ ಓವರ್ ಕೊಡೋದಂತೂ ಮಕ್ಳಿಗೆ ಇಟ್ಕೊಂಡು ಸಿಕ್ಕಾಪಟ್ಟೆ ಕಾಟ. ಸೊ ನಮ್ಮ ದೊಡ್ಡ ನಾದಿ ಪಾಪ ಚಿಕ್ಕುಗೆ ಇಟ್ಕೊಂಡಿದ್ರು. ಈಗ ನನ್ನ ಸರಿ ಈ ಒಂದು ಬುಲ್ ರೈಡ್ ಹಾಡೋದು ನೋಡಿ, ನಾನು ತಲೆ ಬಗ್ಸೋ ಕೂತ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಸೊ ಹೇಳೋದಲ್ಲ, ನಾವು ಎದುರುಕೊಂಡ್ರೆ ಮಕ್ಕಳು ಸಹ ಯಾವುದೇ ರೀತಿ ಆಟ ಆಡೋಲ್ಲ. ಸೊ ಹೇಗೋ ಒಂದು ಕುತ್ಕೊಂಡೆ ಮೇಲೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಈಗ ರಾಘು ಬಂದು ಮಾಡುವಂತಹ ಗೇಮ್ನ ಆಡ್ತಾಯಿದ್ದಾರೆ. ಸೊ ಎಲ್ಲ ಥರ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಈ ಒಂದು ಸುಗ್ಗಿ ರೆಸಾರ್ಟಲ್ಲಿ ನಾವು ಡೇ ಔಟ್ ಪ್ಯಾಕೇಜನ್ನ ತೊಗೊಂಡಿದ್ವಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಡ್ಡು ಓಕೆ ಆಗಿತ್ತು. ಸೊ ನಾನ್ ವೆಜ್ಜು ಇದೆ, ವೆಜ್ಜು ಇದೆ. ಯಾರೆಲ್ಲ ಸುಗ್ಗಿ ರೆಸಾರ್ಟ್ಗೆ ಹೋಗಬೇಕು ಅಂದ್ಕೊಂಡಿದ್ದಾರೋ ಎಲ್ಲರೂ ಸಹ ಹೋಗಿ ಹಾಗೆ ಇದೇ ರೀತಿ ನಮ್ಮ ಥರನೇ ಮಜಾ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ, ಸೊ ಪ್ರತಿಯೊಬ್ಬರು ನನ್ನ ಲಾಗ್ನ ನೋಡೋರು ಖುಷಿಯಾಗಿ ನನ್ನ ಲಾಗ್ನ ಎಂಜಾಯ್ ಮಾಡಬೇಕು. ಸೊ ಪ್ರತಿಯೊಬ್ಬರೂ ಸಹ ಲೈಫಲ್ಲಿ ಏನೂ ಇಲ್ಲ, ಇರೋಷ್ಟಿನ ಎಲ್ಲರ ಜೊತೆ ಚೆನ್ನಾಗಿರಬೇಕು, ಖುಷಿಯಾಗಿ ನಗ್ತಾ ಇರಬೇಕು. ಆದಷ್ಟು ಎಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಫ್ಯಾಮಿಲಿಗೆ ಟೈಮ್ ಕೊಡೋದನ್ನು ಕಲೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ವೀಟೆಸ್ಟ್ ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಡ್ಯಾನ್ಸ್ ನೋಡಿ ಎಲ್ಲರೂ ಹೆಂಗೆ ಆಡ್ತಾಯಿದ್ದೀವಿ, ಸಕ್ಕತ್ತಾಗಿ ಆಡ್ತಾಯಿದ್ದೀವಲ್ಲ. ಸೊ ನೀವು ಸಹ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.